ನಮಸ್ಕಾರ. ನನ್ನ HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಫುಲ್ ವೈಟ್ ಆ್ಯಂಡ್ ವೈಟ್ ಅಪ್ಪ ಇದ್ವೇ ಸಾಕು, ಬೇರೆ ಯಾರೂ ಬೇಡ. ನಮ್ಮ ಭಾವನ ಮಗಳು ಭಾಷಣ ಕೇಳಿ ಕೇಳಿ ಸುಸ್ತಾಗಿ ಮಲ್ಕೊಬಿಟ್ಲು ಪಾಪ. ನಮ್ಮ ಮನೆಯವ್ರ ಸ್ಟೇಜ್ ಎಂಟ್ರಿಗೆ ಫುಲ್ಲು ಬೊಬ್ಬೆ ಹೊಡಿತಾ ಇದ್ರು. ಒಂಥರ ಖುಷಿ ಆಗ್ತಿತ್ತು. ಏನು ಸ್ಟೈಲಪ್ಪ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಲಂಚ್ ಮಾಡಿದ್ವಿ. ಬಂಡಿ ಹಬ್ಬದ ಪ್ರಿಪ್ರೇಷನ್ ನೋಡಿ, ಊರು ತುಂಬ ಶಾಮಿಯಾನ. ನಮ್ಮನೇಲೂ ಕೂಡ ಮಾಡಿದ್ವಿ ಊಟ. ಮಕ್ಕಳ ಜೊತೆ ನಾನು ಮಗುವಾಗಿದ್ದೆ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೇವೆ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯವ್ರ ಕಂಪ್ನಿ ಕಡೆಯಿಂದ ಅವರು ಮಾಡ್ತಾ ಇದ್ದಾವಲ್ಲ, ಅಲ್ಲಿ ಒಂದು ಫಂಕ್ಷನ್ ಇತ್ತು ಪವನಪುತ್ರ ರೆಸಾರ್ಟಲ್ಲಿ. ಸೊ ಫ್ಯಾಮಿಲಿ ಎಲ್ಲ ಕರ್ಕೊಬರ್ಬೋದು ಅಂತ ಹೇಳಿದ್ರು, ಲೈಕ್ ಫ್ಯಾಮಿಲಿ ಫಂಕ್ಷನ್ ಥರ. ಹಾಗಾಗಿ ನಮ್ಮ ಭಾವನ ಮಗಳು, ನಾನು, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲ ಬಂದಿದ್ವಿ. ಸೊ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಏನೋ ಒಂಥರ ಖುಷಿ ಫಂಕ್ಷನ್ ಅಟೆಂಡ್ ಮಾಡೋದು ಅಂದರೆ ಮದುವೆ ಫಂಕ್ಷನ್ಸ್ಗಳೆಲ್ಲ ಕಮ್ಮಿ, ಈ ಥರ ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಾಯಿದ್ದೆ. ನಾನು ಜಾಬ್ಗೆ ಹೋಗ್ಬೇಕಾದ್ರೆ ಈ ಥರ ಫಂಕ್ಷನ್ಸ್ಗಳು ತುಂಬ ನಡೀತಾ ಇತ್ತು, ಅಟೆಂಡ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಈಗ 2 years ಕಂಪ್ಲೀಟ್ ಆಯಿತು ಮೇ ಬಿ ನಾನು ಜಾಬ್ ರಿಸೈನ್ ಮಾಡಿ. ಸೊ ಅವಾಗಿಂದ ಯಾವುದು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿಲ್ಲ. ಅಂದರೆ ಈ ಥರ ಏನು ಹೇಳ್ತವೆ, ಇದು ಆ್ಯನ್ಯುವಲ್ ಡೇ, ಗೆಟ್ ಟುಗೆದರ್, ಆಮೇಲೆ ಬಿಸ್ನೆಸ್ ಮೀಟ್. ಎಲ್ರಿಗೂ ಕೂಡ ವೈಟ್ ಶರ್ಟ್ಗೂ ಕಾಸ್ಟ್ಯೂಮ್ ಕೋಡ್ ಆಗಿತ್ತು. ಬ್ಯಾಕ್ಗ್ರೌಂಡಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಿತ್ತು. ಆ ಸಾಂಗ್ನ ಕೇಳಿಸ್ಕೊತಾ ನನ್ನ ಮಗಳು ಟಿಫನ್ ತಿಂತಾಯಿದ್ಲು. ಅದೇ ಗ್ಯಾಪಲ್ಲಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇವಳು ನಮ್ಮ ಬಾಬುನ ಮಗಳು. ನನ್ನ ಮಗಳಂತೂ ಸಾಂಗ್ನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಮ ಮನೆಯವರು ಕೂಡ ಅವಳ ಜೊತೆ, ನನ್ನ ಮಗಳ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಅವ್ರಿಗೆ ಟಿಫನ್ ಮಾಡಿಸಿದ್ವು. ಊಟ ತಿಂಡಿ ಎಲ್ಲ ಸ್ವಲ್ಪ ಕಮ್ಮಿ. ಎಲ್ಲ ಪೇರೆಂಟ್ಸ್ದು ಕಂಪ್ಲೇಂಟ್ ಅದೇ ಅಲ್ವಾ, ನಮ್ಮ ಮಕ್ಕಳು ಊಟ ಮಾಡಲ್ಲ, ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾ ಇದ್ದಾವೆ ಅಂತ. ಸೊ ಸೇಮ್ ನನ್ನ ಮಗಳದು ಕೂಡ ಹಾಗೇ. ಬಟ್ ಸಾಂಗ್ ಹಾಕಿದ್ವಿ, ಡ್ಯಾನ್ಸ್ ಮಾಡೋದು ಕಲ್ತಿದ್ದಾವೆ. ಇದು ನಮ್ಮಮ್ಮ ಕಲಿಸಿರೋದು, ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳನ್ನ ಎತ್ಕೊಂಡು ಡೈಲಿ ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿದ್ದಾವೆ. ಹಾಗಾಗಿ ಯಾವುದಾದ್ರೂ ಸಾಂಗ್ ಪ್ಲೇ ಆಯಿತು ಅಂದರೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಬಿಡ್ತವೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಭಾಷಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ನಮ್ಮ ಧನು ನಿದ್ದೆ ಮಾಡಿಬಿಟ್ಲು ಭಾಷಣ ಕೇಳ್ತಾ. ನನ್ನ ಹಸ್ಬೆಂಡು ಮೈಕ್ರೋ ಫೈನಾನ್ಸಲ್ಲಿ ಆಡಿಟಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾವೆ. ಟೋಟಲ್ಲು 16 ಬ್ರ್ಯಾಂಚ್ ಇದೆ. ಅದಕ್ಕೆ 4 ಜನ ಆಡಿಟರ್ ಆಫೀಸರ್ ಇರೋದು ನನ್ನ ಹಸ್ಬೆಂಡ್ ಟೀಮಲ್ಲಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಸ್ಟೇಜ್ ಮೇಲೆ ಕರೆದು ಅವರು ಮಾಡಿರೋ ವರ್ಕಿಗೆ ರಿವಾರ್ಡ್ಸ್ ಎಲ್ಲ ಕೊಡ್ತಾಯಿದ್ವು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಸ್ಟೇಜ್ ಮೇಲೆ ಹೋದಾಗ ಸಿಕ್ಕಾಬಟ್ಟೆ ಸೌಂಡ್ ಇತ್ತು. ಆ್ಯಂಡ್ ನಮ್ಮ ಮನೆಯವ್ರ ಫ್ರೆಂಡು ಪ್ರಜ್ವಿತ್, ಹಾಗೆ ನಮ್ಮ ಮನೆಯವ್ರು ಹೋದಾಗಂತೂ ಸಿಕ್ಕಾಬಟ್ಟೆ ಸೌಂಡ್ ಆಯಿತು. ಸೊ ಆ ಸೌಂಡು, ಆ ಕ್ರೌಡ್ನ ಕೇಳಿ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗೋಯಿತು. ಒಂಥರ ಪ್ರೌಡ್ ಫೀಲ್ ಅಂತಾರಲ್ಲ, ಜೈ ಕಿರಣ್ ಅವ್ರ ವೇದಿಕೆ ಮೇಲೆ ಬರಬೇಕು ಅಂದ ತಕ್ಷಣ ಆ ಕ್ರೌಡ್ ಕೇಳಿ ಒಂಥರ ಖುಷಿ. ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ನನ್ನ ಗೆಲುವಲ್ಲ. ಓಕೆ, ನಿಮ್ಮ ಟೀಮ್ ಗೆಲುವು ಅಂತ ಹೇಳಕ್ ಟೀಮ್ ಎಲ್ಲ ಚಿಲ್ಲಪಿಲ್ಲಿ ಆಗೋಗ್ಬಿಟ್ಟೈತೆ. ನಮ್ಮೆಲ್ಲರ ಗೆಲುವು. ಸೊ ಎಲ್ಲರೂ ತಪ್ಪು ಮಾಡ್ತೀರಿ, ನೀವು ತಪ್ಪು ಮಾಡೋದ್ರಿಂದ ಈ ಪ್ರಶಸ್ತಿ ಬಂದಿದೆ. ಕಾರ್ಡ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಹೊರಗಡೆ ಬಂದು ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಫೋಟೋ ಶೂಟ್, ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಡ್ವಿ. ಮನೆಯವ್ರು ಗುಂಡೋಡಿಸಿರೋದಕ್ಕೆ ನನಗಂತೂ ವೇಸ್ಟ್ ಇಷ್ಟ ಆಗ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಮಾಡಿ ಮತ್ತೆ ವಾಪಸ್ ಪ್ರೋಗ್ರಾಮ್ ಕಡೆ ಬಂದ್ವಿ. ನಾವು ಬರೋಷ್ಟರೊಳಗೆ ಆಲ್ಮೋಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಲೈಕ್ ಸಾಂಗ್ ಹೇಳೋದಾಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಡೀತಾ ಇತ್ತು. ಇನ್ನೊಂದು ಖುಷಿ ಪಡೋ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮನೆಯವ್ರು ಕೂಡ ಡ್ಯಾನ್ಸ್ ಮಾಡೋದು. ಅವ್ರಿಗೇನು ಅಷ್ಟು ಪರ್ಫೆಕ್ಟಾಗಿ ಡ್ಯಾನ್ಸ್ ಬರೋಲ್ಲ, ನನಗೂ ಅಷ್ಟೊಂದು ಪರ್ಫೆಕ್ಟಾಗಿ ಡ್ಯಾನ್ಸ್ ಬರೋಲ್ಲ, ಬಟ್ ಮ್ಯಾನೇಜಬಲ್ ಡ್ಯಾನ್ಸ್ ಬರುತ್ತೆ.
ನಮ್ಮನೆಯವರು ಆನ್ ದ ಸ್ಪಾಟ್ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿ ಹೇಗೆ ಬರುತ್ತೆ ಹಾಗೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ವು. ಅವ್ರು ಸ್ಟೇಜ್ ಮೇಲೆ ಹೋಗಿ ಹಾಯ್ ಮಾಡಿದ ತಕ್ಷಣ ಜೆ ಕೆ ಸರ್ ಅಂತ ಎಲ್ಲ ಕೂಗ್ತಾ ಇದ್ವು. ತುಂಬ ಖುಷಿ ಆಯಿತು. ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಡ್ಯಾನ್ಸ್ ಮಾಡಿದ್ವು. ಲೈಕ್ ಪಕ್ಕದಲ್ಲಿ ಕಾಪಿ ಹೊಡಿಯುತ್ತವೆ ಅಂತ ಹೇಳ್ತೇವಲ್ಲ, ಹಂಗೆ ಪಕ್ಕದಲ್ಲಿ ನೋಡಿಕೊಂಡು ಪರ್ಫೆಕ್ಟಾಗಿ ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಆನ್ ದ ಸ್ಪಾಟ್ ಪ್ರಾಕ್ಟೀಸ್ ಮಾಡಿ ಮಾಡಿದ್ವು. ಅದೇ ತುಂಬ ಖುಷಿ ಪಡೋ ವಿಷಯ. ಅಟ್ಲೀಸ್ಟ್ ಅಷ್ಟಾದರೂ ಮಾಡಿದ್ವಲ್ಲ ಅಂತ ಹೇಳಿ. ನಮ್ಮನೆಯವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ, ಬಟ್ ಅವರು ಇವತ್ತು ಡ್ಯಾನ್ಸ್ ಮಾಡಿದ್ದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಪರೂಪಕ್ಕೆ ಡ್ಯಾನ್ಸ್ ನೋಡಿದ್ದೆ. ಏನಪ್ಪ ಎಲ್ಲಿ ಕಲೆಕ್ಷನ್ ಆಗ್ತಿದೆ ಏನು ಅಲ್ಲ, ಈ ಕಲೆಕ್ಷನ್ ಓಡಿದೆ ಎತ್ತಿ ಓಡಿ ಬದ್ದ ನೋಡ. ನಿಮ್ಮ ಏನು ಮಾಡ್ತಾ ಇದ್ದಾರ ಹುಡ್ಲು? ಸ್ವಲ್ಪ ಫೀಡ್ ಹೋಗಿ ಕೇಳ. ಯೋಗೇಶ ಎಲ್ಲ ನಿಮ್ದು ಬೇಲೂರಿನ ಎಲ್ಲೋಯ್ತ? ಎಲ್ಲ ಗ್ರೋತ್ ಇಲ್ಲ ಏನಿಲ್ಲ. ಬರೋಲ್ಲ ಬಿಸ್ನೆಸ್ಸಲ್ಲಿ ಈ ತಿಂಗಳು ಬರೋಲ್ಲಪ್ಪ, ಮುಂದಿನ ತಿಂಗಳು ಹೇಳು. ಮಾಡಬೇಕು ಹಿಂಗೆ ನೋಡು. ಓಕೆನಾ? ಲೈನ ನೋಡಪ್ಪ ಏನು ಮಾಡ್ತೀಯ? ಪರವಾಗಿಲ್ಲ, ಗ್ರೋತ್ ಮಾಡ್ತಿದ್ದಾರೆ ಹುಡುಗರು. ನೋಡಿ ಸ್ವಲ್ಪ ಫೋಕಸ್ ಮಾಡ. ಬ್ರಾಂಚ್ಗಳು ಬರಬೇಕು. ಮಹೇಶ ಬಿಡಪ್ಪ, ನೀ ಚೆನ್ನಾಗಿ ಮಾಡಿದೆ. ಮುಂದೆ ಮಾಡ. ಓಕೆನಾ? ಓಕೆ ಮುಗಿಯ ಸರ್. ಹಾಯ್, ಗುಡ್ ಮಾರ್ನಿಂಗ್. ನೀವು ಇಲ್ಲೇ ಇಲ್ಲ, ಯಾಕೆ ಅಂದ್ರೆ ಇದು ಗುಡ್ ಮಾರ್ನಿಂಗ್ ಅಲ್ಲ. ಓಕೆ, ಅರ್ಥ ಆಯ್ತು ನಿಮಗೆ? ಹುಡುಗರ ಅಮೌಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಫೈನಲಿ ಪ್ರೋಗ್ರಾಮ್ ಎಲ್ಲ ಮುಗೀತು. ಅದಾದಮೇಲೆ ಲಂಚ್ ಇರುತ್ತೆ ಅಲ್ವಾ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಲಂಚ್ ಮಾಡಿದ್ವಿ. ನಾನ್ ವೆಜ್ ವೆಜ್ ಎರಡೂ ಇತ್ತು. ಏನು ಬೇಕಾದ್ರೆ ಹಾಕಿಸ್ಕೊಂಡು ತಿನ್ಬೋದಿತ್ತು. ನಮ್ದನು ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಫ್ರೆಶ್ಶಾಗಿ ಲಂಚ್ ಮಾಡಿದ್ವಿ. ಮನೆಯವ್ರಂತೂ ಗ್ಯಾಪ್ ಸಿಕ್ಕಾಗೆಲ್ಲ ಸಾಂಗ್ ಹಾಕೋದು, ಮಗಳ ಜೊತೆ ಡ್ಯಾನ್ಸ್ ಮಾಡೋದು, ಸಾಂಗ್ ಹಾಕೋದು, ಮಗಳ ಜೊತೆ ಡ್ಯಾನ್ಸ್ ಮಾಡೋದು. ನನಗಂತೂ ಡ್ಯಾನ್ಸ್ ನೋಡಿ ನೋಡಿ ಸುಸ್ತಾಗೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಲಂಚ್ ಆದಮೇಲೆ ಸ್ವಲ್ಪ ಬ್ರೇಕ್ ಕೊಟ್ಟು ಎಲ್ಲರಿಗೂ ಕೂಡ ಆ್ಯಕ್ಟಿವಿಟೀಸ್ ಇತ್ತು. ಹಗ್ಗ ಜಗ್ಗಾಟ ಆಗಿರ್ಬೋದು, ಶಟಲ್ ಕಾಕ್ ಆಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆ ಗೇಮ್ಸ್ಗಳಿದ್ದು. ನಾವು ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ನೋಡಿಕೊಂಡು ಪಾಪು ಯಾಕೋ ಸ್ವಲ್ಪ ಡಲ್ ಆದರೂ ಸಂಜೆ ಆಗಿತ್ತು. ಅದಕ್ಕೆ ಇನ್ನು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಿಬಿಡೋಣ ಅಂತ ಹೇಳಿ ನಾವು ವಾಪಸ್ ಮನೆಗೆ ಹೊರಟ್ವಿ. ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹನುಮಂತಪುರ ಕೊಕ್ಕನಘಟ್ಟದಲ್ಲಿ 15 ವರ್ಷಕ್ಕೊಂದ್ಸಲ ಬಂಡಿ ಹಬ್ಬ ಮಾಡ್ತಾರಂತೆ. ಸೊ ತುಂಬ ಗ್ರ್ಯಾಂಡಾಗಿತ್ತು. ಪ್ರತಿ ಒಂದು ಮನೆಗೂ ಕೂಡ ಶಾಮಿಯಾನ ಇತ್ತು. ಎಲ್ಲ ನಾನ್ ವೆಜ್ ಊಟ. ಈ ಸಲ ಅಂತೂ ಶಾಮಿಯಾನದವ್ರಿಗೆ ಮತ್ತು ಭಟ್ರಿಗೆ ಆ್ಯಂಡ್ ಅಡುಗೆ ಐಟಮ್ ಅವ್ರಿಗೆ ಸಿಕ್ಕಾಬಟ್ಟೆ ಲಾಭ ಅಂತ ಅನ್ಕೋಬೋದು. ಅಷ್ಟು ಪ್ರತಿಯೊಂದು ಮನೆಗೆ ಕೂಡ ಶಾಮಿಯಾನ ಹಾಕಿದ್ವು. ಆ್ಯಂಡ್ ನಮ್ಮ ದೊಡ್ಡತ್ತೆ ಮನೆ ಕೂಡ ಕೊಕ್ಕನಘಟ್ಟದಲ್ಲಿ ಇರೋದು. ಅಂದರೆ ನಮ್ಮ ಪ್ರೇಮಮ್ಮ ಇದ್ದಾವೆಲ್ಲ ಅವ್ರ ಅಕ್ಕನ ಮನೆ. ಸೊ ಅವರು ಕೂಡ ಶಾಮಿಯಾನ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ವು. ಸೊ ಅಲ್ಲಿದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಬಂಡಿ ಹಬ್ಬದ್ದು ಹೇಗೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು. ಮನೆಯವ್ರು ನೋಡಿ ಚಿಕನ್ನ ಕಚ ಕಚ ಅಂತ ಕಟ್ ಮಾಡ್ತಾ ಇಲ್ಲ, ಕುಯ್ತಾ ಇದ್ದಾವೆ. ಹಾಯ್ ಮಾಡಮ್ಮ. ಹಾಯ್ ಶೇ ಹಾಯ್ ಶೇ ಹಾಯ್ ಹಾಯ್. ಎಲ್ಲರೂ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಟನ್ ತರೋದು, ಚಿಕನ್ ತರೋದು ಅದರಲ್ಲಿ ಬ್ಯುಸಿಯಾಗಿದ್ವಿ. ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಬಟ್ ಬೆಳಗ್ಗೆನೇ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿ ಆಗ್ತಾಯಿತ್ತು. 10 ಗಂಟೆಗೆಲ್ಲ ಊಟ ರೆಡಿ ಇತ್ತು. ಪಾಪು ಇದ್ದಿದ್ದರಿಂದ ನಾನೇನು ಕೆಲಸ ಮಾಡ್ಕೊಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಮಕ್ಕಳ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಮಕ್ಕಳ ಜೊತೆ ಸೇರಿ ನಾನು ಮಗು ಥರನೇ ಆಗೋಗ್ಬಿಟ್ಟಿದ್ದೆ. ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳಿ. ಎಣ್ಣೆ ಪಾರ್ಟಿ, ಬಂಡಿ ಹಬ್ಬ, ಎಣ್ಣೆ ಹಳಾದ ಹಳೆ ನೆನಪು, ಹಂದಿ ಬಾಡು. ನೆನ್ನೆ ಕುಡಿದ್ರೆ ಒಂದು ಬಿಯರ್ಗೆ ಟೆಂಟ್ ಹಾಕ್ಬಿಟ್ಟಿದ್ದೀನಿ. ಯಾಕೆ ಇವತ್ತು ಬೇಡವಾ ಆಗದ್ವೆ? ಬರೀ ಊಟ ಹಂಗದ್ವಿ ಇವತ್ತು. ಊಟನ ಬೇಡ ಅನ್ಸಿ. ಏಕೆ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಉಪವಾಸ ಸ್ನ್ಯಾಕ್ಸ್ ನೋಡಿ ಖಾರಕ್ಕೆ ಕಡಿಮೆ ಮಾಡಿದ್ದೀನಿ. ಅಲ್ಲ, ಟೇಸ್ಟ್ ನೋಡಿ, ಸ್ನ್ಯಾಕ್ಸ್ ನೋಡಲ್ಲ. ಇದಾಗಿತ್ತು ಆ್ಯನ್ಯುವಲ್ ಡೇ ಆ್ಯಂಡ್ ಬಂಡಿ ಹಬ್ಬದ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.